ನೋ. ಅಖಿಲ್, ಅಖಿಲ್, ಅಪ್ಪ ಅಖಿಲ್, ಏನಾಯ್ತು? ಏನಾಯ್ತು ಅಖಿಲ್? ಯಾಕೆ ಕೂಗ್ದೆ? ಏನಾಯ್ತು ಅಖಿಲ್? ಏನಾಯ್ತು? ಶ್ಯಾಮಂಗೆ ಆಕ್ಸಿಡೆಂಟ್. ಶ್ಯಾಮಂಗೆ ಆಕ್ಸಿಡೆಂಟ್ ಆಯ್ತಾ? ಹೇಗಿದ್ದಾಳಂತೆ? ಬದುಕಿದ್ದಾಳೆ ತಾನೆ? ಯಾರು ಫೋನ್ ಮಾಡಿದ್ದು? ಯಾವ ಹಾಸ್ಪಿಟಲ್ ಇಂದ ಫೋನ್ ಮಾಡಿದ್ರು? ಮಾಡಿರೋ ತಪ್ಪಿಗೆ ಆ ದೇವರು ಈ ತರ ಶಿಕ್ಷೆ ಕೊಟ್ನಾ? ಏನಿ ಕರ್ಮ. ನಿಲ್ಲಿಸ್ತೀರಾ ನೀವು? ಮೊದಲು ಅವನು ಹೇಳಿದನ್ನು ಕೇಳೋಣ. ಅನವಶ್ಯಕವಾಗಿ ಊಹಾಪೋಹಗಳು ಬೇಡ. ಏನಪ್ಪ, ಏನಾಯ್ತು? ಏನಿಲ್ಲ ಡ್ಯಾಡಿ, ಶ್ಯಾಮ ಈ ಊರಿಗೆ ಹೊಸಬ್ಳಲ್ವಾ, ಅವಳು ಎಲ್ಲಿಗೆ ಹೋದ್ಲೋ, ಯಾಕೆ ಹೋದ್ಲೋ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ರು ಕೂಡ ಅವಳು ರಿಸೀವ್ ಮಾಡ್ತಿಲ್ಲ ಡ್ಯಾಡಿ. ಅವಳು ಎಲ್ಲಿದ್ದಾಳೋ, ಅವಳಿಗೆ ಏನಾಯ್ತು ಅಂತ ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಅವಳಿಗೆ ಆಕ್ಸಿಡೆಂಟ್ ಆಯ್ತೇನೋ ಅನ್ನೋ ಯೋಚನೆ ಬಂದು ಗಾಬರಿ ಆಗ್ಬಿಟ್ಟೆ ಅಷ್ಟೇ. ಕನಸ್ಬಿತ್ತಾ? ಅಷ್ಟೇನಾ? ನಿಜವಾಗ್ಲೂ ಆಕ್ಸಿಡೆಂಟ್ ಆಗ್ಲಿಲ್ವಾ? ಅಮ್ಮ, ಥ್ಯಾಂಕ್ ಗಾಡ್. ಆಕ್ಸಿಡೆಂಟ್ ಆಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ನಾವು ಅದೃಷ್ಟವಂತ್ರೆ. ಆದ್ರೂ ನೀನ್ ಫೋನ್ ಮಾಡಿದ್ರು ಶ್ಯಾಮ ಯಾಕೆ ರಿಸೀವ್ ಮಾಡ್ತಿಲ್ಲ? ಪೊಗರು ತಾನೇ ಅವಳಿಗೆ. ಅದು ಪೊಗರಲ್ಲ, ನೋವಾಗಿರುತ್ತೆ. ಅಖಿಲ್, ಒಂದು ವೇಳೆ ಶ್ಯಾಮ ಏನಾದ್ರೂ ಅವ್ರ ತಂದೆಗೆ ಫೋನ್ ಮಾಡಿದ್ರ ತಿಳ್ಕೊ. ಹಾ ಸರಿ ಡ್ಯಾಡಿ. ಗೌರಮ್ಮ, ಅವ್ರ ಮನೆಯವ್ರ ನಂಬರ್ ಗೊತ್ತು ಅಲ್ವಾ? ಒಂದ್ಸಲ ನಂಬರ್ ಹೇಳಿ. ಏನ್ ಹಾಗೆ ನೋಡ್ತಿದ್ದೀರಾ? ಅವ್ರ ನಂಬರ್ ಗೊತ್ತು ತಾನೆ, ಹೇಳಿ. ಹಾ ಗೊತ್ತು ಅಖಿಲ್. 92 ಹಲೋ, ನಾನು ಅಖಿಲ್ ಮಾತಾಡ್ತಾ ಇದ್ದೀನಿ. ಶ್ಯಾಮ ಏನಾದ್ರೂ ನಿಮಗೆ ಫೋನ್ ಮಾಡಿದ್ಲಾ? ಹಾ ಮಾಡಿದ್ಲು. ಶ್ಯಾಮ ಅವ್ರಿಗೆ ಫೋನ್ ಮಾಡಿದ್ಲಂತೆ. ಏನ್ ಹೇಳಿದ್ಲು? ಅವಳು ಯಾವ್ದೋ ಕಷ್ಟದಲ್ಲಿದ್ದಾಳಂತೆ, ಅದಕ್ಕೆ ಅವ್ರ ಅಪ್ಪನಿಗೆ ಈಗ್ಲೇ ಹೊರಟ್ ಬನ್ನಿ ಅಂತ ಫೋನ್ ಮಾಡಿದ್ಲು. ಏನಾಯ್ತು ಏನು ಅಂತ ನಮ್ಮ ಮಾವನು ಇಲ್ಲಿಂದ ಟೆನ್ಷನ್ ಮಾಡ್ಕೊಂಡು ಹೋದ್ರು. ಅಷ್ಟಕ್ಕೂ ಏನಾಗಿದೆ ಅಲ್ಲಿ? ಹೇಳ್ತೀನಕ್ಕ, ಆಮೇಲೆ ಎಲ್ಲ ವಿವರವಾಗಿ ಹೇಳ್ತೀನಿ. ಅದೇನ್ರಿ, ಏನಾಯ್ತಂತ ಕೇಳಿದ್ರೆ ಅತ್ಲಾಗ ಅವಳು ಹೇಳಲ್ಲ ಅಂತಾಳೆ, ಇತ್ಲಾಗ ನೀವು ಹೇಳಲ್ಲ ಅಂತೀರಾ? ನಮ್ಗೆಲ್ಲ ಎಷ್ಟು ಟೆನ್ಷನ್ ಆಗಿದೆ ಅಂತ ಗೊತ್ತಾ? ಟೆನ್ಷನ್ ಮಾಡ್ಕೋಬೇಡಿ, ಏನೇ ಆದ್ರೂ ಹೇಗೆ ಆದ್ರೂ ಕೊನೆಗೆ ಒಳ್ಳೇದೇ ಆಗತ್ತೆ. ಇಡ್ತೀನಿ ಅಕ್ಕ. ಅದೇನ್ ಮನುಷ್ಯರೋ ಏನೋ, ಯಾವಾಗ್ಲೂ ಶ್ಯಾಮಂಗೆ ಏನಾದ್ರೂ ಒಂದ್ ಸಮಸ್ಯೆ ಕೊಡ್ತಾನೆ ಇರ್ತಾರೆ. ಅವಳು ಕೇಳ್ದಷ್ಟು ದುಡ್ಡು ಕೊಟ್ರೆ ಆ ಗೋಪಾಲನ್ನ ದೂರ ಮಾಡಿ ನಿನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ಲು ಶ್ಯಾಮ. ಆ ಗೋಪಾಲನ್ನ ಭೇಟಿ ಮಾಡಿ ನಾನು ಮೋಸ ಮಾಡ್ಲಿಲ್ಲ ಅಂತ ಅವನು ಮಲ್ಲಿಕಾರ್ಜುನ್ ಸೇರಿ ನನಗೆ ಮೋಸ ಮಾಡಿದ್ದಾರೆ ಅಂತ ಅವನ್ ಬಾಯಲ್ಲೇ ಹೇಳಿಸ್ಬೇಕು. ಊರಿಂದ ಅಪ್ಪ ಬರೋದಿಕ್ಕೆ
ಇನ್ನೂ ಸಮಯ ಬೇಕಾಗತ್ತೆ. ಅಷ್ಟರಲ್ಲಿ ಹೇಗಾದ್ರೂ ಗೋಪಾಲ್ ಹತ್ರ ಮಾತಾಡ್ಬೇಕು. ಅವನ್ ಫೋನ್ ನಂಬರ್ ಅದಕ್ಕೆ ಹತ್ರ ಇರ್ಬೇಕಲ್ಲ, ಕೇಳಿ ನೋಡ್ತೀನಿ. ಹಲೋ ಅದ್ಕೆ. ಹಲೋ ಶ್ಯಾಮಾ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಅದ್ಕೆ. ನಮಗ್ ಮೋಸ ಮಾಡಿದ್ನಲ್ಲ ಆ ಮದ್ವೆ ಹುಡುಗ ಗೋಪಾಲ್ ನಂಬರ್ ನಿಮ್ ಹತ್ರ ಇದೆ ಅಲ್ವಾ? ಹೌದು ಇದೆ. ಆದ್ರೆ ಆ ನಂಬರ್ಗೆ ನಾನು ಒಂದ್ಸಲ ಕಾಲ್ ಮಾಡಿದಾಗ ಆ ನಂಬರ್ ಸ್ವಿಚ್ ಆಫ್ ಆಗಿದೆ ಅಂತ ಬಂತಲ್ಲ. ಪರವಾಗಿಲ್ಲ ಅದ್ಕೆ, ಆ ನಂಬರ್ ನನ್ಗೊಂದ್ಸಲ ಕಳ್ಸಿ, ವರ್ಕ್ ಆಗತ್ತಂತ ನಾನ್ ನೋಡ್ತೀನಿ. ಈಗ ಅವನ್ ನಂಬರ್ ನಿನಗೇನಕ್ಕೆ ಶ್ಯಾಮಾ? ಅಷ್ಟಕ್ಕೂ ಅಲ್ಲೇನಾಯ್ತು? ಅದೆಲ್ಲ ಆಮೇಲೆ ಹೇಳ್ತೀನಿ ಅದ್ಕೆ. ಆಮೇಲೆ ಏನ್ ಹೇಳೋದು? ಅವಾಗ್ಲೇ ನಿನ್ ಗಂಡ ಬೇರೆ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿದ್ರಾ? ಹೌದು, ನೀನ್ ಫೋನ್ ಮಾಡಿದ್ಯಾ ಅಂತ ಗಾಬ್ರಿಯಿಂದ ಕೇಳಿದ್ರು. ಏನ್ ನಡೀತು ಅಂತ ಕೇಳಿದ್ರೆ ಅವರು ಏನು ಹೇಳಲೇ ಇಲ್ಲ. ಏನಾದ್ರೂ ಕೊನೆಗೆಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿದ್ರು. ಹೌದು ಅದ್ಕೆ, ಅವ್ರು ಹೇಳಿದ ಹಾಗೆ ಕೊನೆಗೆಲ್ಲ ಒಳ್ಳೇದೇ ಆಗೋದು. ಅಪ್ಪ ಇಲ್ಲಿ ಬಂದ್ಮೇಲೆ ಎಲ್ಲ ನಿಮ್ಗೆ ವಿವರವಾಗಿ ಹೇಳ್ತಾರೆ. ನೀವೇನು ಗಾಬರಿ ಆಗ್ಬೇಡಿ ಅದ್ಕೆ. ಮೊದ್ಲು ಆ ಗೋಪಾಲ್ ನಂಬರ್ ಕಳ್ಸಿ. ಆಯ್ತು, ಕಳಿಸ್ತೀನಿ. ಹಾ ಅದ್ಕೆ, ಈ ಊರಲ್ಲಿ ಅವ್ರು ಎಲ್ಲಿರ್ತೀನಿ ಅಂತ ಹೇಳಿದ್ದು? ಅದು ಅವರು ಜಯನಗರನೋ ಜೆಪಿ ನಗರದಲ್ಲೋ ಇದೀನಿ ಅಂತ ಹೇಳಿದ್ ನೆನ್ಪು. ಸರಿಯಾಗಿ ಗೊತ್ತಿಲ್ಲ. ಸರಿ ಅದ್ಕೆ, ಮೊದ್ಲು ಆ ನಂಬರ್ ಕಳ್ಸಿ. ಇಡ್ತೀನಿ ಅದ್ಕೆ. ಸರಿ. ಅಖಿಲ್ ಅವರು ನನಗ್ ಫೋನ್ ಮಾಡಿದಾಗ ನಾನ್ ಮಾತಾಡಿಲ್ಲ ಅಂತ ನನ್ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ನನ್ನ ಅದ್ಕೆ ಫೋನ್ ಮಾಡಿದ್ದಾರೆ. ಅಂದ್ರೆ ನನ್ ಮೇಲೆ ಇವ್ರಿಗೆ ಕೋಪ ಕಡಿಮೆ ಆಗಿದ್ಯಾ? ಅದಕ್ಕೆ ನನ್ನ ಅದ್ಕೆ ಫೋನ್ ಮಾಡಿದ್ರಾ? ದಯವಿಟ್ಟು ಸ್ವಲ್ಪ ಸಹನೆ ಇಟ್ಕೊಳ್ಳಿ. ನಾನ್ ನಿರ್ದೋಷಿ ಅಂತ ನಿರೂಪಿಸೋಗ್ಬೇಕಾಗೋ ಎಲ್ಲ ಸಾಕ್ಷಿನ ತಗೊಂಡು ನಿಮ್ ಮುಂದೆ ಬರ್ತೀನಿ. ಎಷ್ಟೇ ಯೋಚನೆ ಮಾಡಿದ್ರು ಆ ಶ್ಯಾಮ ಪ್ಲಾನ್ ಏನೋ ಅರ್ಥ ಆಗ್ತಾ ಇಲ್ಲ. ಮಲ್ಲಿಕಾರ್ಜುನ್ ಜೊತೆ ಸೇರಿ ಶ್ಯಾಮನ ಸಿಕ್ಕಾಕ್ಸಿದ್ರೆ ಅಖಿಲ್ ಜೊತೆ ಮನೇಲಿರೋರೆಲ್ರೂ ಸೇರಿ ಅವಳನ್ನ ಹೊರಗೆ ಹಾಕ್ತಾರೆ. ಆಮೇಲೆ ಶ್ಯಾಮನ ಕರ್ಕೊಂಡು ಅಚ್ಚುಕಟ್ಟಾಗಿ ಊರಿಗೆ ಹೋಗೋಣ ಅನ್ಕೊಂಡೆ. ಆದ್ರೆ ಅವಳು ಮನೆಗ್ ಬರ್ದೆ ಎಲ್ಲಿಗೆ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ? ಆಂಟಿ, ಆಂಟಿ ಏನಿದು? ಆ ಶ್ಯಾಮ ಯಾಕೆ ಹೀಗ್ ಮಾಡ್ತಿದ್ದಾಳೆ? ಅವಳು ಯಾಕೆ ಮನೆಗ್ ಬರ್ತಿಲ್ಲ? ಅವಳು ಏನ್ ಪ್ಲಾನ್ ಮಾಡ್ತಿದ್ದಾಳೋ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಅವಳ ಅಪ್ಪಂಗ್ ಫೋನ್ ಮಾಡಿ ಏನೋ ಸಮಸ್ಯೆ ಇದೆ ಬಾ ಅಂತ ಹೇಳಿದ್ಲಂತೆ. ಅವಳಪ್ಪ ಏನೋ ದೊಡ್ಡ ಬುದ್ಧಿವಂತ ಅನ್ನೋ ಹಾಗೆ, ಅವ್ರು ಬಂದು ಈ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ ಅನ್ನೋ ಹಾಗೆ ಅವ್ರಿಗೆ ಬಾ ಅಂತ ಫೋನ್ ಮಾಡಿದ್ಲೇನೋ. ಅವ್ರಿಗಲ್ದೇ ಇದ್ರೆ ಇನ್ಯಾರಿಗೆ ಫೋನ್ ಮಾಡ್ತಾಳೆ ಐಶ್ವರ್ಯ? ಯಾವ ಹೆಣ್ಣಾದ್ರೂ ಕಷ್ಟ ಬಂದಾಗ ತವ್ರ ಮನೆಗ್ ಬಿಟ್ಟು ಇನ್ಯಾರ ಹತ್ರ ಹೇಳ್ಕೊತಾರೆ? ಅತಿಗೆ ಸಣ್ಣ ಪುಟ್ಟ ಕಷ್ಟ ಆದ್ರೆ ಅಮ್ಮಂಗ್ ಹೇಳ್ಕೊಂಡು ಸಮಾಧಾನ ಮಾಡ್ಕೋತಾಳೆ. ಅದೇ ಇಂಥ ದೊಡ್ಡ ಕಷ್ಟ ಏನಾದ್ರೂ ಬಂದ್ರೆ ಖಂಡಿತ ಅಪ್ಪನ ಹತ್ರನೇ ಹೇಳ್ಕೊತಾಳೆ. ಅತಿಗೆ
ತಂದೆ ಎಷ್ಟು ಓದಿದವರು, ಎಷ್ಟು ಬುದ್ಧಿವಂತರು ಅಂತ ಯಾವ ಮಗಳು ಯೋಚನೆ ಮಾಡಲ್ಲ. ತಂದೆಗಿರೋ ಅನುಭವದಿಂದ ತನಗ್ ಬಂದಿರೋ ಯಾವ ಕಷ್ಟ ಆದ್ರೂ ಅವರು ದೂರ ಮಾಡ್ತಾರೆ ಅಂತ ಮನಸ್ಫೂರ್ತಿಯಾಗಿ ನಂಬ್ತಾಳೆ. ಆ ನಂಬಿಕೆಯಿಂದಾನೇ ಶ್ಯಾಮ ಅವಳ ಅಪ್ಪಂಗೆ ಫೋನ್ ಮಾಡಿರ್ತಾಳೆ. ದಯವಿಟ್ಟು ನೀವು ಅದ್ರಲ್ಲಿ ಕೂಡ ತಪ್ಪು ಹುಡ್ಕೋಕ್ ಹೋಗ್ಬೇಡಿ. ಅತ್ಗೆ ಅತ್ಗೆ ಇಲ್ಲಿದ್ದೀರಾ? ಏನ್ ಅಖಿಲ್, ಶ್ಯಾಮ ಎಲ್ಲಿದ್ದಾಳೆ ಅಂತ ಗೊತ್ತಾಯ್ತಾ? ಇಲ್ಲ ಅತ್ಗೆ, ಗೊತ್ತಾಗತ್ತೆ, ಖಂಡಿತ ಗೊತ್ತಾಗತ್ತೆ. ಗೊತ್ತಾಗತ್ತಾ? ಹೇಗ್ ಗೊತ್ತಾಗತ್ತೆ ಅಖಿಲ್? ಶ್ಯಾಮ ಅವ್ರ ಅಪ್ಪಂಗ್ ಬನ್ನಿ ಅಂತ ಫೋನ್ ಮಾಡಿದ್ಲು ತಾನೆ? ಹೌದು. ಅವರಿಗೋಸ್ಕರ ಖಂಡಿತವಾಗ್ಲೂ ಬಸ್ ಸ್ಟಾಪಿಗೆ ಶ್ಯಾಮ ಹೋಗ್ತಾಳೆ ತಾನೆ? ಹೌದು. ಆ ಬಸ್ ಸ್ಟ್ಯಾಂಡ್ ಹತ್ರ ಹೋದ್ರೆ ಖಂಡಿತವಾಗ್ಲೂ ಶ್ಯಾಮ ಸಿಗ್ತಾಳೆ ತಾನೆ? ಹೌದು, ಸಿಗ್ತಾಳೆ. ಅದಕ್ಕಂತ ಅಖಿಲ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂತ್ಯಾಕ? ಅತ್ಗೆ ಏನ್ ಹೇಳ್ತಾ ಇಲ್ಲ, ನಾನೇ ಹೋಗ್ತೀನಿ ಅಂತ ಹೇಳ್ತಿರೋದು. ಬಸ್ ಸ್ಟ್ಯಾಂಡಿಗೆ ಹೋಗಿ ಶ್ಯಾಮನ್ನ ಮನೆ ಕರ್ಕೊಂಡ್ ಬರ್ತೀನಿ. ಅಖಿಲ್, ಏನು ನೀನ್ ಮಾಡ್ತಿರೋದು ಸರಿನೋ ಅಲ್ವೋ ಅಂತ ಒಂದ್ಸಲ ಯೋಚನೆ ಮಾಡು. ತಪ್ಪು ಮಾಡಿರೋ ಅವಳೇ ಬಂದು ನಿನ್ ಕಾಲಿಗೆ ಬೀಳ್ಬೇಕೆ ಹೊರತು ನೀನೇ ಹೋಗಿ ಅವಳನ್ ಮನೆ ಕರ್ಕೊಂಡ್ ಬರೋದು ಕರೆಕ್ಟೋ ಅಲ್ವೋ ಅಂತ ಇನ್ನೊಂದ್ಸಲ ಯೋಚನೆ ಮಾಡು. ಕರೆಕ್ಟೇ ಅತ್ಗೆ, ನಾನು ಮಾಡ್ತಿರೋದು 100% ಕರೆಕ್ಟೇ. ಶ್ಯಾಮ ತಪ್ಪು ಮಾಡಿರ್ಬೋದು, ಮಾಡ್ದೇನೂ ಇರಬಹುದು. ಮಾಡಿರೋ ತಪ್ಪಿಗೆ ಶ್ಯಾಮ ಕ್ಷಮಾಪಣೆ ಕೇಳ್ಬೋದು, ಕೇಳ್ದೇನೂ ಇರ್ಬೋದು. ನಡೆದಿರೋದಕ್ಕೆ ನನಗೆ ಶ್ಯಾಮನ್ ಮೇಲೆ ಕೋಪ ಇರ್ಬೋದು, ಇಲ್ದೇನೂ ಇರ್ಬೋದು. ಆದ್ರೆ ಶ್ಯಾಮ ವಿಷಯದಲ್ಲಿ ನನಗೆ ಕರ್ತವ್ಯ ಇರ್ಬೋದು, ಇಲ್ದೇನೂ ಇರ್ಬೋದು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಜವಾಬ್ದಾರಿ ಇದೆ ಅಂತಾನೆ ಅಂದ್ಕೊಂಡಿದ್ದೀನಿ. ಸರಿ ತಪ್ಪಿಗೆ ಕೋಪ ತಾಪಕ್ಕೂ ಹೆಚ್ಚಾಗಿ ಶ್ಯಾಮ ಮೇಲೆ ನನ್ನ ಜವಾಬ್ದಾರಿ 100% ಇದೆ ಅಂತಾನೆ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡ್ರೆ ಅನ್ಕೋ, ನಿನ್ನಿಷ್ಟ. ಆದ್ರೆ ನೀನ್ ಹೀಗೆ ಶ್ಯಾಮಂಗೋಸ್ಕರ ಹೋಗಿರೋದ್ ಗೊತ್ತಾದ್ರೆ ನಮ್ ಶತ್ರು ಜೊತೆ ಕೈ ಜೋಡಿಸಿ ನಮ್ ಮರ್ಯಾದೆ ತೆಗಿತಿರೋ ಆ ಶ್ಯಾಮನ್ನ ಕರ್ಕೊಂಡ್ ಬರೋಕೆ ನೀನ್ ಹೋಗಿದ್ಯಾ ಅಂತ ಗೊತ್ತಾದ್ರೆ ಅತ್ತೆ ಎಷ್ಟು ನೊಂದ್ಕೋತಾರೆ ಅಂತ ಒಂದು ಸಲ ಯೋಚನೆ ಮಾಡು. ಅತ್ತೆಗೆ ನೋವಾಗ್ದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಅಲ್ವಾ? ಹೆಂಡತಿ ವಿಷಯದಲ್ಲಿ ಮಾತ್ರ ಜವಾಬ್ದಾರಿ ಇರುತ್ತಾ? ತಾಯಿ ವಿಷಯದಲ್ಲಿ ಇರಲ್ವಾ? ಹೆಂಡತಿ ವಿಷಯದಲ್ಲಿ, ತಾಯಿ ವಿಷಯದಲ್ಲಿ ಮಾತ್ರ ಅಲ್ಲ, ಅತ್ತಿಗೆ ವಿಷಯದಲ್ಲಿ ಕೂಡ ಜವಾಬ್ದಾರಿ ಇರುತ್ತೆ. ಹಾಗೇನೆ ಮೈದುನನ್ ವಿಷಯದಲ್ಲಿ ಕೂಡ ಅತ್ತಿಗೆಗೆ ಜವಾಬ್ದಾರಿ ಇರುತ್ತೆ. ಅತ್ತೆ ವಿಷಯದಲ್ಲಿ ಕೂಡ ಸೊಸೆಗೆ ಜವಾಬ್ದಾರಿ ಇರುತ್ತೆ. ಅವ್ರವ್ರ ಕರ್ತವ್ಯ ಅವ್ರವ್ರಿಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಶ್ಯಾಮನ್ನ ಕರ್ಕೊಂಡು ಬಂದಾದ್ಮೇಲೆ ನಾನ್ ಮಮ್ಮಿಗೆ ಹೇಳ್ಕೋತೀನಿ. ಅಷ್ಟರಲ್ಲಿ ಸೊಸೆಯಾಗಿ ನಿಮ್ ಕರ್ತವ್ಯ ನೆನಪಿಟ್ಕೊಂಡು ನಿಮ್ಮ ಅತ್ತೆಗೆ ತಪ್ಪು ಸಲಹೆಗಳನ್ನ ಕೊಡಬೇಡಿ. ಅದ್ಗೆ ಶ್ಯಾಮನ್ ಕರ್ಕೊಂಡು ಬರ್ತೀನಿ. ಏನು, ಯಾರು ಫೋನ್ ತೆಗಿತಲ್ಲ? ಸ್ವಲ್ಪ ನೀರ್ ಕುಡಿಬೋದಾ? ಕುಡಿಯಮ್ಮ.
ಎಲ್ರಿಗೂ ಗೊತ್ತಾಗೋ ತನಕ ಒಂದು ಹನಿ ನೀರ್ ಕೂಡ ಕುಡಿಯಲ್ಲ. ಇಲ್ಲ, ಕುಡಿಬಾರ್ದು. ಎಷ್ಟು ಬಾಯಾರಿಕೆ ಆದ್ರೂ ಒಂದು ಹನಿ ನೀರು ಕುಡಿಯಲ್ಲ. ಎಷ್ಟು ಹಸುವಾದ್ರೂ ಒಂದು ಅಗಲು ಅನ್ನನೂ ತಿನ್ನಲ್ಲ. ನಾನು ಅನ್ಕೊಂಡ ಹಾಗೆ ನಾನ್ ನಿರ್ದೋಷಿ ಅಂತ ನಿರೂಪಿಸೋ ತನಕ ನಾನು ಉಪವಾಸ ಮಾಡ್ತೀನಿ. ನೀರು ಅನ್ನ ಏನು ಮುಟ್ಬಾರ್ದು. ಕೃಷ್ಣ, ನೀನೇ ನನಗೆ ಧೈರ್ಯ, ನೀನೇ ನನಗೆ ಬಲ, ನೀನೇ ನನಗೆ ರಕ್ಷೆ, ನೀನೇ ನನಗೆ ಆ ಶ್ರೀರಾಮ ರಕ್ಷೆ. ಶ್ಯಾಮ, ನಿನ್ ಕ್ಷೇಮವಾಗಿ ನನ್ನ ಕಣ್ಣಿಗೆ ಕಾಣಿಸೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಸಾರಿ ಶ್ಯಾಮ, ಕಣ್ಮುಂದೆ ಕಾಣಿಸೋದೆಲ್ಲದುವೆ ನಿಜ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಯ್ತು. ಆ ಮಲ್ಲಿಕಾರ್ಜುನ್ ನಿನಗೆ ಗೊತ್ತಾಗ್ದಂಗೆ ನಿನ್ನ ಈ ನಾಟಕದಲ್ಲಿ ನಿನ್ನ ಸಿಕ್ಸಿರ್ತಾನೆ ಅನ್ನೋ ಯೋಚನೆ ನನಗೆ ಬರೋದಕ್ಕೆ ಸ್ವಲ್ಪ ತಡ ಆಗೋಯ್ತು. ಒಬ್ಬ ಮನುಷ್ಯನ ಹತ್ರ ನಿಂಗೆ ದುಡ್ಡು ಕಳಿಸಿದೆ ಅಂತ ಹೇಳಿದಾಗ ಕಣ್ಣು ಮುಂದೆ ಅದು ನಡೆದಾಗ ನಿಜ ಅಂತ ನಾನು ನಂಬ್ಕೊಂಡೆ. ನಿಜವಾಗ್ಲೂ ಆ ವ್ಯಕ್ತಿ ನಿನಗೆ ದುಡ್ಡು ಕೊಡೋಕೆ ಬಂದಿದ್ದಿದ್ರೆ ಕಳ್ಳನ ಹಾಗೆ ಯಾರಿಗೂ ಕಾಂಡ ಹಾಗೆ ಬರಬೇಕೇ ಹೊರತು ಕಿಟಕಿಯಿಂದ ಕಲ್ಲೆಸ್ದು ನನಗೆ ಎಚ್ಚರ ಆಗೋ ಹಾಗೆ ಮಾಡ್ತಿರ್ಲಿಲ್ಲ ಅನ್ನೋ ಯೋಚನೆ ಬರೋಕ್ಕೆ ನನಗೆ ಸ್ವಲ್ಪ ಟೈಮ್ ಬೇಕಾಯ್ತು. ಅದೇನೇ ಆದರೂ ನಾನು ನನ್ನ ಹಾಗಲ್ದೆ ಎಲ್ಲ ಗಂಡಂದ್ರ ಹಾಗೇನೆ ಯೋಚನೆ ಮಾಡಿಬಿಟ್ಟೆ. ಹಾಗೆ ಯೋಚನೆ ಮಾಡಿ ನಿನಗೆ ನೋವು ಕೊಟ್ಟೆ ಶ್ಯಾಮ. ಸಾರಿ, ಐ ಆಮ್ ರಿಯಲಿ ಸಾರಿ ಶ್ಯಾಮ. ಅಣ್ಣ, ಈ ಫೋಟೋಲಿರೋ ಹುಡುಗಿನ ಎಲ್ಲಾದರೂ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ.